ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತಮ್ಮನಲ್ಲಿ ನೋಡಿಬಿಟ್ಟು ನಿಮಗೆ ಗೊತ್ತಾಗಿರ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ ಮನೆಗೆ ಹೋಗಿದ್ದೆ. ಹಾಗೆ ಅಲ್ಲಿ ಅವ್ರ ಗಾರ್ಡನಿನ ವಿಡಿಯೋ ಎಲ್ಲ ಮಾಡ್ಕೊಬಂದಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಗಾರ್ಡನ್ನ. ತುಂಬ ಖುಷಿ ಆಯಿತು ನನಗಂತೂ. ಹಾಗೆ ನಾನು ಅವ್ರ ಹತ್ರ ಗಿಡ ಕೇಳಿದೆ. ಅವರು ಮೇಡಮ್ ನೀವು ಬರೋದೇ ಹೆಚ್ಚು, ಅದರಲ್ಲಿ ಗಿಡ ಕೊಡೋದೇನು ಇದಾ, ಕೊಡೋಣ ಬನ್ನಿ ಅದಕ್ಕೇನು ಅಂತ ಹೇಳಿಬಿಟ್ಟು ಕರ್ಕೊಂಡ್ರು. ನನಗೆ ನಿಜವಾಗ್ಲೂ ಒಂಥರ ತುಂಬ ಖುಷಿ ಆಯಿತು ನಂಗೆ ಅವ್ರ ಮನೆಗೆ ಹೋದಾಗ. ಅವ್ರು ತೋರಿಸೋ ಪ್ರೀತಿ ಆಗಲಿ, ಅವ್ರು ಆಡೋ ಮಾತಾಗಲಿ. ನಿಜ ಹೇಳಬೇಕಂದ್ರೆ ನಾನು ಹೇಳೋ ಅಷ್ಟು ದೊಡ್ಡ ಯೂಟ್ಯೂಬರ್ ಏನೂ ಅಲ್ಲ. ಇನ್ನು ಸಣ್ಣ ಇದರಲ್ಲಿ ಇಷ್ಟು ಸಣ್ಣ ಯೂಟ್ಯೂಬರ್ ನಾನು. ಅದರಲ್ಲ ಅಷ್ಟು ಪ್ರೀತಿಯಿಂದ ಎಲ್ಲ ಮಾತಾಡ್ಸ್ತಾರಲ್ಲ, ನೀವು ಬರೋದೇ ಹೆಚ್ಚು ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ನನಗೆ ಇವ್ರು ಏನು ಅಂದ್ಕೊಂಡಿದ್ದಾರೆ, ನನಗೆ ಹೇಳೋ ಅಷ್ಟು ದೊಡ್ಡ ಯೂಟ್ಯೂಬರ್ ಏನೂ ಅಲ್ಲ ನಾನು. ಅಷ್ಟೆಲ್ಲ ಪ್ರೀತಿಯಿಂದ ಮಾತಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಮನ್ಸು ಮುಟ್ಟೋ ರೀತಿಯಲ್ಲಿ ಮಾತಾಡ್ತಾರೆ ಅವರು. ತುಂಬಾ ಮಾತಾಡ್ತಾರೆ, ಮಾತಿಗೇನು ಕಮ್ಮಿ ಇಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನನಗೆ ಖುಷಿ ಆಯಿತು. ಹಾಗೆ ಗಾರ್ಡನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ಟೆ ನಾನು ಅಲ್ಲಿ ಹೋಗಿಬಿಟ್ಟು ಅವ್ರ ಗಾರ್ಡನಿಂದ ಒಂದು ವಿಡಿಯೋನ ತಗೊಂಬಂದಿದ್ದೀನಿ. ನಾನು ಆ್ಯಕ್ಚುಲಿ ನನಗೆ ಗಿಡ ಬೇಕಿತ್ತು, ಅವ್ರು ಕೊಡ್ತೀನಿ ಅಂತ ಅವರೇ ಕರೆದಿರೋದ್ರಿಂದ ನಾನು ಹೋಗಿದ್ದೆ. ತೊಗೊಂಬರೋಣ ಒಂದು 4 ಗಿಡ, ನನಗೂ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನನ್ನ ಹತ್ರ ಇರೋವಂಥ ಒಂದು ಸ್ವಲ್ಪ ಗಿಡ ಅವ್ರಿಗೆ ಕೊಟ್ಟಿದ್ದೀನಿ. ಆದರೆ ನನಗಿಂತ ಹೆಚ್ಚಿಗೆ ಗಿಡನ ಅವ್ರು ಮಾಡ್ಕೊಂಡಿದ್ದಾರೆ. ನಾನು ಅವ್ರ ಹತ್ರ ತುಂಬ ಕಲೆಕ್ಟ್ ಮಾಡ್ಕೊಬಂದಿದ್ದೀನಿ. ಆದರೆ ನನ್ನ ಹತ್ರ ಇಂದ ಜಾಸ್ತಿ ಏನೂ ತಗೊಂಡು ಹೋಗಿಲ್ಲ ನಾನು ಅವರಿಗೆ. ನನ್ನ ಹತ್ರ ಇದ್ದಿದ್ದು ಒಂದು ಅಲ್ಪ ಸ್ವಲ್ಪ ಗಿಡಗಳನ್ನು ಅವ್ರಿಗೆ ತೊಗೊಂಡು ಹೋಗಿ ಕೊಟ್ಟಿದ್ದೀನಿ. ನಾನು ಯಾವುದೇ ಗಿಡನೂ ಫೋಟೋ ಹಾಕೊಂಡ್ಬಿಟ್ಟು ಈ ಗಿಡ ಬೇಕಾ ನಿಮಗೆ ಅಂತ ಕೇಳಿದರೆ ಅದು ನಮ್ಮ ಮನೇಲಿದೆ, ಇದು ನಮ್ಮ ಮನೇಲಿದೆ, ಅದಿದೆ ಇದಿದೆ ಅಂತ ಹೇಳಿ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ, ಬರೋದೆಲ್ಲ ಅವ್ರ ಮನೇಲೇ ಇದೆ. ನನಗಿಂತ ತುಂಬಾ ಚೆನ್ನಾಗಿ ಗಾರ್ಡನ್ನ ಅವರು ಮೇಂಟೈನ್ ಮಾಡಿದ್ದಾರೆ. ಅಂದರೆ ತುಂಬ ಗಿಡನ ಮಾಡಿದ್ದಾರೆ. ನನ್ನ ಹತ್ರ ಅಷ್ಟೊಂದು ಇಂಡೋರ್ ಕಲೆಕ್ಷನ್ ಇರಲಿಲ್ಲ, ಆದರೆ ಅವ್ರ ಹತ್ರ ತುಂಬ ಇಂಡೋರ್ ಕಲೆಕ್ಷನ್ಸ್ ಎಲ್ಲ ಇತ್ತು. ನಾನು ಈ ವರ್ಷ ಕೆಲವೊಂದಿಷ್ಟು ಇಂಡೋರ್ ಕಲೆಕ್ಷನ್ನ ತಂದು ಹಾಕ್ಕೊಂಡಿದ್ದೀನಿ. ಜೊತೆಗೆ ಅವ್ರು ಕೊಟ್ಟಿದ್ದನ್ನು ಕೂಡ ತಂದು ಇವಾಗ ನಟ್ಕೊಂಡಿದ್ದೀನಿ. ಬನ್ನಿ, ಮತ್ತೆ ನಾನು ತಡ ಮಾಡಲ್ಲ, ಮತ್ತೆ ನಿಮಗೆ ಕಾಯಿಸಲ್ಲ. ಇವಾಗ ಅವರ ಗಾರ್ಡನಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ನ ನಿಮಗೆ ಮೊದಲಿಗೆ ಬರ್ತದೆ. ಜೊತೆಗೆ ನಾನು ಹಾಕಿರೋ ವೀಡಿಯೋಸ್ ಸ್ವಲ್ಪನಾದರೂ ಇಷ್ಟ ಆದರೂ ನಿಮಗೆ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡ್ತೀನ ಅಂತ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಏನೇ ಅನಿಸಿದ್ರು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಜೊತೆಗೆ ಈ ವಿಡಿಯೋನ ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ. ನಿಮ್ಮ ಥರ ಅವ್ರ ಗಾರ್ಡನ್ನ ಇನ್ನೂ ತುಂಬ ಚೆನ್ನಾಗಿ ನೋಡ್ಬೋದಲ್ವಾ. ಬನ್ನಿ, ಇವಾಗ ಅವ್ರ ಗಾರ್ಡನ್ ಕಡೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಈಗ ಇಲ್ಲಿ ನೋಡ್ತಾ ಇದೀರಿ ನೋಡಿ, ಇದು ಇವ್ರ ಮನೆ ಎಂಟ್ರೆನ್ಸ್ ಆಯ್ತಾ. ಈ ಎಂಟ್ರೆನ್ಸ್ ನಲ್ಲಿ ಇವರು ಈ ರೀತಿ ಆಗಿರುವಂತ ಬಳ್ಳಿ ಗಿಡನ ಹಬ್ಸಿದ್ದಾರೆ. ಅಂದ್ರೆ ಬಳ್ಳಿದು ಇಂಡೋರ್ ಪ್ಲಾಂಟ್ಸ್ ಹ್ಯಾಂಗಿಂಗ್ ಪಾಟ್ ನ ಇವರು ಹಬ್ಸಿದ್ದಾರೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ ಗೋಡೆಗೆ ಈ ರೀತಿಯಾಗಿ ಬಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನನ್ನ ಹತ್ರ ಅದೇ ರೀತಿನಲ್ಲಿ ಇವಾಗ ಇಲ್ಲಿ ಈ ತುಳಸಿ ಕಟ್ಟೆ ಹತ್ರ ಒಂದು ನೋಡಿದ್ರಲ್ಲ ರೆಡ್ ಕಲರ್ ನಲ್ಲಿ, ಆ ರೀತಿಯಾದಂತಹ ಹ್ಯಾಂಗಿಂಗ್ ಪಾಟ್ ಇಂದು ಗಿಡ ಇತ್ತು. ಅಂದ್ರೆ ಆ ಗ್ರೀನ್ ಕಲರ್ ನಲ್ಲಿ ಇತ್ತಲ್ಲ, ಅದಿರ್ಲಿಲ್ಲ. ಸೊ ನಾನು ಅವ್ರ ಹತ್ರ ನನಗೆ ಒಂದು ಪೀಸ್ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ. ಹಾಗೆ ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ ಅವರು ಅಂಥೋರಿಯಂ ಗಿಡಗಳನ್ನ, ಹಾಗೇನೆ ವಾಟರ್ ಲಿಲ್ಲಿ, ಹಾಗೆ ಅಂತರ್ಗಂಗೆ ಗಿಡಗಳನ್ನ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಇದು ಕೂಡ ಅವ್ರ ಮನೆ ಎಂಟ್ರೆನ್ಸ್ ನಲ್ಲಿ ತುಳಸಿ ಕಟ್ಟೆ ಹತ್ರನೇ ಅವರು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿ ತುಂಬಾ ಚೆನ್ನಾಗಿ ಬಿಸಿಲು ಬೀಳುತ್ತೆ ಅನ್ಸುತ್ತೆ. ನಾವು ಸಂಜೆ ಮೇಲೆ ಹೋಗಿರೋದ್ರಿಂದ ನನಗೆ ಅಲ್ಲಿ ಬಿಸಿಲು ಇದೆಯೋ ಇಲ್ಲ ಏನೂ ಗೊತ್ತಾಗಿಲ್ಲ. ಸಂಜೆನಲ್ಲಿ ಹೋಗಿ ಅವರ ಗಾರ್ಡನ್ ವಿಸಿಟ್ ಮಾಡ್ಕೊಂಡು ಒಂದಿಷ್ಟು ಗಿಡಗಳನ್ನ ಅವ್ರ ಹತ್ರ ತಗೊಂಡ್ ಬಂದಿದ್ನಿ. ತುಂಬಾನೇ ಚೆನ್ನಾಗಿ ಮಾತಾಡ್ತಾರೆ, ಮಾತು ತುಂಬಾ ಮಾತಾಡ್ತಾರೆ. ಹಾಗೆ ಈ ಕಡೆ ಸೈಡ್ ಎಲ್ಲ ಅಂದ್ರೆ ಈ ಕಡೆ ಅವ್ರ ಮನೆ ಪಕ್ಕದಲ್ಲಿ ಸ್ವಲ್ಪನೇ ಜಾಗ ಇದೆ. ಇದು ಕೂಡ ಅವ್ರದ್ದು ಸ್ವಂತ ಮನೆ ಅಲ್ಲ ಅಂತ, ಇದು ಅವರು ಬಾಡಿಗೆ ಮನೆಯಲ್ಲಿ ಇಷ್ಟೆಲ್ಲ ಗಾರ್ಡನ್ ಮಾಡಿರೋದು. ಆದ್ರೆ ಇವಾಗ ಅವ್ರ ಮನೆನ ಶಿಫ್ಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಸ್ವಂತ ಮನೆ ಆಗಿದೆ. ಅವರು ಮನೆ ಶಿಫ್ಟ್ ಮಾಡೋದಕ್ಕೋಸ್ಕರ ಇವರು ಬೇಗನೆ ಬಂದು ತಗೊಂಡು ಹೋಗಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದೆ. ಅವ್ರ ಮನೆ ಶಿಫ್ಟ್ ಮಾಡೋಕ್ಕೂ ಮುಂಚೆನೆ ನಾನು ಹೋಗಿದ್ದೆ. ನನಗೆ ಸುಮಾರಷ್ಟು ಗಿಡಗಳನ್ನ ಅವ್ರು ಕೊಟ್ಟರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೊಂಥರ ತುಂಬಾನೇ ಡಾರ್ಕ್ ಬ್ಲೂ ಬರುತ್ತೆ ನೋಡಿ, ಆ ರೀತಿಯಾದಂತ ಕಲರ್ ಇಂದು ಮೆಣಸಿನ್ಕಾಯಿ. ನನ್ನ ಹತ್ರ ಇದೇ ರೀತಿಯಲ್ಲಿ ಸ್ವಲ್ಪ ಲೈಟ್ ಕಲರ್ ಇಂದು ಮೆಣಸಿನ್ಕಾಯಿ ಗಿಡನ ನಾನು ಈ ವರ್ಷ ನಮ್ಮಮ್ಮ ಮನೆಯಿಂದ ತಂದು ಹಾಕೊಂಡಿದ್ದೀನಿ. ಆ ಗಿಡಗಳು ಸ್ವಲ್ಪ ಹೈಟ್ ಆಗಿದೆ. ಅದು ಮೆಣಸಿನ್ಕಾಯಿ ಬಿಟ್ರ ಮೇಲೆ ನಿಮ್ ಜೊತೆಗೆ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಬಟರ್ಫ್ಲೈ ಗಿಡ ಅಂತ ಹೇಳ್ತೀವಿ. ಆ ಬಟರ್ಫ್ಲೈ ಗಿಡನೂ ಕೂಡ ನನ್ನ ಹತ್ರ ಇತ್ತು.
ಸ್ವಲ್ಪ ಏನೋ ಒಂಥರ ಆಗಿದೆ, ನೋಡ್ಬೇಕು ಅದಕ್ಕೆ ಏನಾಗಿದೆ ಅಂತ ಹೇಳ್ಬಿಟ್ಟು ಸರಿಯಾಗಿ ಕೇರ್ ಮಾಡ್ಬೇಕು. ಸ್ವಲ್ಪ ರಿಪೋರ್ಟಿಂಗ್ ಎಲ್ಲ ಮಾಡತಿದೆ. ಅದು ನೀವೆಲ್ಲ ಹೇಳ್ತೀರಾ ಗಾರ್ಡನಿಂಗ್ ವಿಡಿಯೋ, ನಿಮ್ಮ ಮನೆ ಗಾರ್ಡನಿಂಗ್ ವಿಡಿಯೋನ ಹಾಕಿ ನೀವು ಯಾವ ರೀತಿ ಅರೇಂಜ್ ಮಾಡಿದಿರಾ ಅಂತ ನೋಡ್ಬೇಕು ಅಂತ ಹೇಳ್ಬಿಟ್ಟು ನನಗೆ ನನ್ನ ಕೆಲಸನೇ ಇನ್ನ ಮುಗಿತಾ ಇಲ್ಲ. ಅಂದ್ರೆ ಗಾರ್ಡನ್ ನಾನು ಇನ್ನೂ ಅರೇಂಜ್ಮೆಂಟ್ ಮಾಡೋದು ಸ್ವಲ್ಪ ಬಾಕಿ ಇದೆ. ಅಂದ್ರೆ ಇವಾಗ ಕಟಿಂಗ್ ಪೀಸ್ನೆಲ್ಲ ನಾನು ಸುಮಾರಷ್ಟು ನಂದು ಹಾಕೊಂಡಿದ್ದೀನಲ್ವಾ, ಅದನ್ನೆಲ್ಲ ಸರಿಯಾಗಿ ನೀಟಾಗಿ ಇಟ್ಕೊಂಡ್ಬಿಟ್ಟು, ಹಾಗೆ ಹೂವಿನ ಗಿಡದಲ್ಲೆಲ್ಲ ತುಂಬಾ ಹೂ ಬಿಟ್ಟಾಗೆಲ್ಲ ಅವಾಗ ಒಂದೊಂದು ವಿಡಿಯೋನ ಮಾಡಿಟ್ಕೊಳ್ತಾ ಇದೀನಿ. ಯಾಕಂದ್ರೆ ಎಲ್ಲಾ ಗಿಡದಲ್ಲೂ ಕೂಡ ಒಂದೇ ಸಲಕ್ಕೆ ಹೂ ಬಿಡೋದಿಲ್ಲ, ಅದಕ್ಕೋಸ್ಕರ ಅವಾಗ ವಿಡಿಯೋನ ಮಾಡಿಟ್ಕೊಳ್ತಾ ಇದೀನಿ. ಇವಾಗ ನಿಮಗೆ ವಿಡಿಯೋನ ನೋಡ್ಬೇಕಾದ್ರೆ ತುಂಬಾನೇ ಚೆನ್ನಾಗಿ ಕಾಣ್ಬೇಕಲ್ವಾ ನನ್ನ ವಿಡಿಯೋ ತುಂಬಾ ಹೂಗಳೇ ಇರ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ನನ್ನ ಗಾರ್ಡನ್ ವಿಡಿಯೋ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಇವ್ರ ಗಾರ್ಡನ್ ವಿಡಿಯೋನ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರೋದು ಇವ್ರ ಹತ್ರ ಇರೋದು ಬಟನ್ ರೋಸಸ್. ತುಂಬಾನೇ ಚೆನ್ನಾಗಿ ಇರುತ್ತೆ, ತುಂಬಾ ಹೂ ಬಿಡುತ್ತಿದ್ದು. ನನ್ನ ಹತ್ರ ಇದ್ರಲ್ಲಿ ಪಿಂಕಿಶ್ ಕಲರ್ ಇಂದು ಒಂದು ಇದೆ, ಅದನ್ನ ನೀವು ನೋಡಿರ್ಬೋದು. ಈಗಾಗ್ಲೇ ನಾನು ನನ್ನ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ಇವ್ರ ಹತ್ರ ಸುಮಾರು 3-4 ಕಲರ್ ಇಂದು ಈ ಬಟನ್ ರೋಸ್ ಇದೆ. ಅದನ್ನು ಬಿಡ್ಲಿಲ್ಲ ರೀ, ನಾನು ಅದನ್ನು ತಗೊಂಡ್ಬಂದಿದ್ದೀನಿ, ನನ್ನ ಹತ್ರ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು. ಪಾಪ ತುಂಬಾ ಒಳ್ಳೆ ಮನ್ಸಿನವರು, ಒಳ್ಳೊಳ್ಳೆ ಗಿಡಗಳನ್ನೇ ಕಟ್ ಮಾಡಿ ಕೊಟ್ಟಿದ್ದೀನಿ. ಅಯ್ಯೋ, ಅಷ್ಟು ಒಳ್ಳೊಳ್ಳೆ ಗಿಡನ ಆ ರೀತಿಯಾಗಿ ಕಟ್ ಮಾಡಿ ಕೊಟ್ಬೇಡ್ರಿ. ಆ ರೀತಿ ಕಟ್ ಮಾಡಿ ಕೊಟ್ಟು ಆಮೇಲೆ ನಿಮ್ ಗಿಡಕ್ಕೆ ಏನಾದ್ರೂ ಹಾಳಾಗ್ಬೋದು ಅಂತ ಹೇಳಿದ್ರೆ ಏನಾಗಲ್ಲ, ಅದು ಬೆಳೀತದೆ, ಹೋಗ್ಲಿ, ಏನು ಆಗೋದಿಲ್ಲ. ಅದಕ್ಕೆ ನೀವು ಬೆಳೆಸ್ತಿರಲ್ಲ, ನೀವು ಬೆಳೆಸೋದ್ ನೋಡಿದ್ರೆ ನಂಗೆ ಖುಷಿ ಆಗತ್ತೆ ಅಂತ ಹೇಳಿ ಕಿತ್ತು ಕೊಡ್ತಾ ಇದ್ರು ಅವರು. ಅದ್ರಲ್ಲಿ ಸಣ್ಣ ಗಿಡ ಇದ್ರು ಕೂಡ ಅದ್ರಲ್ಲೂ ಒಂದ್ ಪೀಸ್ ತಗೊಳ್ಳಿ ಅಂತ ಹೇಳಿ ಕೊಡ್ತಾ ಇದ್ರು. ನನಗೆ ನಿಜವಾಗ್ಲೂ ಏನ್ ಫೀಲ್ ಆಯ್ತು ಅಂದ್ರೆ, ನಮ್ ಮನೆಗ್ ಹೋದಾಗ, ಅಂದ್ರೆ ನಾವು ನಮ್ ತಾಯಿ ಮನೆಗ್ ಹೋದಾಗ ಹೇಗ್ ಟ್ರೀಟ್ ಮಾಡ್ತಾರ ನೋಡಿ, ನಂಗೆ ಅದೇ ರೀತಿ ನಿಜವಾಗ್ಲೂ ಅವತ್ತು ಅನುಭವ ಆಯ್ತು. ಅಲ್ಲೂ ಕೂಡ ಅಷ್ಟೇ, ಅಲ್ಲಿ ಹೋದಾಗ ನಮ್ಗೆ ಯಾವ್ದಾದ್ರು ಗಿಡ ಬೇಕಂದಾಗ ಇರ್ಲಿ ತಗೊಂಡೋಗು, ನನ್ನ ಹತ್ರ ಇವಾಗ ಅಲ್ದಿದ್ರೆ ನಿನ್ನ ಹತ್ರ ಮತ್ತೆ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಅನುಭವ ಇವ್ರ ಹತ್ರ ಆಯ್ತು. ಇರ್ಲಿ ಮೇಡಮ್, ನೀವು ಬೆಳೆಸ್ತಿಲ್ಲ, ಬೆಳೆಸ್ಕೊಳ್ಳಿ, ನನ್ನ ಹತ್ರ ಇಲ್ಲದ್ರ ಹಾಳಾದ್ರೆ ನಿಮ್ಮ ಹತ್ರ ಕೇಳ್ತೀನಿ ಅಂತ ಎಲ್ಲ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗತ್ತೆ ನನಗೆ ಈ ರೀತಿಯಾಗಿ ಮಾತಾಡೋರೆಲ್ಲ ಸಿಕ್ಕಿದ್ರೆ ತುಂಬಾ ಖುಷಿ ಆಗತ್ತೆ. ಆದ್ರೂ ಈ ರೀತಿಯಾಗಿ ಬನ್ನಿ ನಾನ್ ಗಿಡ ಕೊಡ್ತೀನಿ ಅಂತ ಕರ್ದು ಕೊಡೋರು ತುಂಬಾನೇ ಕಮ್ಮಿ. ಆದ್ರೂ ಅವರು ಕರ್ದು ಕೊಟ್ಟಿರೋದ್ರಿಂದ ನಂಗೆ ತುಂಬಾನೇ ಖುಷಿ ಆಗಿದೆ. ಹಾಗೆ ಈ ಕಡೆ ಸೈಡ್ ನಲ್ಲೆಲ್ಲ ನೋಡಿ, ಈ ಕಡೆ ಎಲ್ಲ ಸ್ವಲ್ಪ ಶೋ ಪ್ಲಾಂಟ್ಸ್ ನ ಹಾಕೊಂಡಿದ್ದಾರೆ. ಇದೇನು ಅನಾನಸ್ ಹಣ್ಣಿನ ಗಿಡ ಅಲ್ಲ, ಅದೇ ರೀತಿ ಇರುವಂತ ಒಂದು ಶೋ ಪ್ಲಾಂಟ್. ಅದ್ರಲ್ಲಿ ಕೂಡ ಹೂ ಬಿಡುತ್ತಂತೆ. ನನ್ನ ಹತ್ರ ಆ ರೀತಿಯಾದಂತ ಶೋ ಪ್ಲಾಂಟ್ ಇರ್ಲಿಲ್ಲ. ಅದ್ರ ಬದಲಾಗಿ ಬೇರೆ ಇನ್ನೊಂದಿತ್ತು, ಅದೊಂದ್ ಸ್ವಲ್ಪ ದೊಡ್ಡಕ್ಕಾಗಿ ಇರುತ್ತೆ, ಅನಾನಸ್ ಗಿಡದ ತರಾನೇ ಇರುತ್ತೆ. ಆ ರೀತಿಯಾದಂತಹ ಗಿಡನ ನನ್ನ ಹತ್ರ ಇತ್ತು, ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಅದನ್ನ ತಗೊಂಬಂದೆ. ಹಾಗೆ ಇಲ್ಲೆಲ್ಲ ನೋಡ್ಬೋದು, ಇದೆಲ್ಲ ನಮ್ ಗಾರ್ಡನ್ ಅಟ್ರಾಕ್ಟ್ ಮಾಡುವಂತಹ ಒಂದ್ ಜಾತಿಯ ಗಿಡ. ನಾವ್ ಇದಕ್ಕೆ ಕಲ್ಲರ್ ಎಲೆದು ಗಿಡ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಕ್ರೋಟನ್ ಗಿಡ ಅಂತ ಹೇಳ್ತೀವಿ. ಆಕ್ಚುಲಿ ಇದು ಕ್ರೋಟನ್ ಅಲ್ಲ, ಇದು ಕಲ್ಲರ್ ಎಲೆ ಬಿಡುತ್ತಲ್ವಾ, ಅಂತ ಗಿಡಗಳು. ಹಾಗೆ ಇಲ್ಲೇ ಮುಂದೆ ಹೋಗ್ತಾ ಇದ್ರೆ ಇವು ಸುಮಾರಷ್ಟು ದಾಸವಾಳ ಗಿಡಗಳು, ಒಂದಿಷ್ಟು ನೀರ್ಸೊನೆ ಗಿಡಗಳು. ಅವ್ರು ನನ್ನ ಹತ್ರ ಕೇಳಿದ್ರು, ನೀರ್ಸೊನೆ ಗಿಡಗಳು ಸಿಗ್ತದ ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಇನ್ನ ನೀರ್ಸೊನೆ ಗಿಡಗಳು ಇಲ್ಲ, ತುಂಬಾನೇ ಇತ್ತು, ಆದ್ರೆ ಅದ್ರದ್ದು ಆರೈಕೆ ಮಾಡಕ್ ಆಗದೆ ತುಂಬಾ ಸತ್ತೋಯ್ತು. ಅದಕ್ಕೋಸ್ಕರ ನಾನು ಈ ವರ್ಷ ಮತ್ತೆ ಕಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ನನ್ನ ಹತ್ರ ನನ್ ಗಾರ್ಡನ್ನು ಯಾವ ರೀತಿ ಹಾಳಾಗಿತ್ತು ಅಂದ್ರೆ, ನಾನು ಮೊದ್ಲಿಗೊಂದ್ಸಲ ನಾನು ನಮ್ ಸಿರ್ಸಿ ಗಾರ್ಡನ್ ಅಂತ ಹೇಳ್ಬಿಟ್ಟು, ಸಿರ್ಸಿ ಮನೆಯ ಗಾರ್ಡನ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡಿ ಹಾಕಿದ್ದೆ. ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡ್ರಿ. ಎಷ್ಟು ಚೆನ್ನಾಗಿತ್ತು ನನ್ ಗಾರ್ಡನ್ ಅಂತ ಹೇಳಿದ್ರೆ, ಅಷ್ಟು ಚೆನ್ನಾಗಿತ್ತು. ಆದ್ರೆ ಇವಾಗ ಆ ಗಾರ್ಡನ್ ಎಲ್ಲ ಹೋಗ್ಬಿಟ್ಟಿದೆ, ಅದೇ ತುಂಬಾ ಬೇಜಾರಾಗತ್ತೆ. ಇವಾಗ ಮತ್ತೆ ನಾನು ರೀಕಲೆಕ್ಟ್ ಮಾಡಿ ಇವಾಗ ನನ್ನ ಗಾರ್ಡನ್ ನ ಸರಿ ಮಾಡ್ಕೊಳ್ತಾ ಇದೀನಿ. ಅದಕ್ಕೋಸ್ಕರನೇ ನೀವು ಕೇಳ್ತಾ ಇರತ್ತ ಗಾರ್ಡನ್ ವಿಡಿಯೋ ಡಿಲೇ ಆಗ್ತಾನೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಇವ್ರ ಗಾರ್ಡನ್ ಅನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಅವ್ರ ಗಿಡನ ಕೊಡ್ತಾ ಇದ್ರು. ಹಾಗೆ ನಾನು ಗಿಡನ ತಗೊಂಡು ಬರಕ್ ಮುಂಚೆ ಅವ್ರ ಹತ್ರ ಒಂದಿಷ್ಟು ಫೋಟೋ ವಿಡಿಯೋಸ್ನೆಲ್ಲ ತಗ್ಸ್ಕೊಂಡಿದೀನಿ, ಅಂದ್ರೆ ತಕೊಂಡ್ ಬಂದಿದ್ದೀನಿ ಅವ್ರ ಮನೆಯಿಂದಾನೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಸೈಡ್ ನಲ್ಲಿ ಇವಾಗ ತೋರಿಸ್ತಾ ಇದೀನಲ್ಲ, ಈ ಗಿಡ ಕೂಡ ಅಷ್ಟೇ. ಈ ಗಿಡನ ನಾನು ಹೊಸದಾಗಿ ಕಲೆಕ್ಟ್ ಮಾಡಿದ್ದು. ಇವ್ರ ಹತ್ರನೂ ಒಂದ್ ಗಿಡ ತಗೊಂಡ್ಬಂದಿದ್ದೀನಿ. ಹಾಗೆ ಮತ್ತೆ ಇಲ್ಲಿ ನಮ್ಮೂರ್ನಲ್ಲಿ ಇಲ್ಲಿ ಸಿರ್ಸಿನಲ್ಲಿ ಒಬ್ರ ಹತ್ರ ಈ ಗಿಡನ ಕಲೆಕ್ಟ್ ಮಾಡಿದ್ದೆ. ಈ ಗಿಡನ ಹುಡುಕ್ತಾ ನಾನು ಎಷ್ಟು ಸಮಯ ಆಗಿತ್ತು ಗೊತ್ತಿದೆಯಾ? ಈ ವರ್ಷ ಸಿಕ್ತ ಆ ಗಿಡ ನಂಗೆ. ನಾನು ಸುಮಾರು ಒಂದ್ 2-3 ವರ್ಷ ಆಯ್ತೇನೋ ಆ ಗಿಡನ ಹುಡುಕದಕ್ಕೆ ಶುರು ಮಾಡ್ಬಿಟ್ಟು. ಆದ್ರೆ ಆ ಗಿಡ ಇವ್ರ ಹತ್ರನೂ ಸಿಕ್ತು, ಹಾಗೆ ನಮ್ಮೂರ್ನಲ್ಲಿ ಇನ್ನೊಬ್ರ ಹತ್ರ ಸಿಕ್ತು. ಎರಡೂ ಕಡೆಯಿಂದ ತಗೊಂಡಿದ್ದೀನಿ. ಅಂದ್ರೆ ಒಂದ್ ಹೋದ್ರೆ ಒಂದ್ ಬರುತ್ತೆ ಅನ್ನೋದು ಗ್ಯಾರಂಟಿ. ಏನೇ ಆಗ್ಲಿ, ಒಳ್ಳೆ ಮನ್ಸಿಂದ ಯಾವಾಗ ಗಿಡ ಕೊಡ್ತಾರ ನೋಡಿ, ಆ ಗಿಡ ಯಾವತ್ತೂ ಸತ್ತೋಗಲ್ಲ, ತುಂಬಾನೇ ಚೆನ್ನಾಗಿ ಗ್ರೋ ಆಗತ್ತೆ.
ಹಾಗೇನೆ ಇಲ್ಲೊಂದಿಷ್ಟು ಬಿಗೋನಿಯಾ ಹಾಗೆ ಇಂಡೋರ್ ಪ್ಲಾಂಟ್ಸ್ ನೆಲ್ಲ ಇವ್ರು ಇಟ್ಕೊಂಡಿದ್ದಾರೆ. ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವೆಲ್ಲ ಬಳಸ್ತೀವಲ್ಲ ಪಾಟ್, ಆ ರೀತಿ ಪಾಟ್ ನ ಬಳಸಿರೋದು ಕಮ್ಮಿ. ಈಗ ಹೀಗೆ ಪೇಂಟಿನ ಡಬ್ಬ ಅದೆಲ್ಲ ಇರುತ್ತಲ್ವಾ, ಅಂದ್ರೆ ಪೇಂಟ್ ಬಕೆಟ್ ಆ ರೀತಿದೆಲ್ಲ ಅವ್ರು ಕಲೆಕ್ಟ್ ಮಾಡ್ಕೊಂಡು ಅದನ್ನೆಲ್ಲ ತಗೊಂಡ್ಬಂದು, ಅದನ್ನು ಅವ್ರ ದುಡ್ಡಿಗೆ ತಗೊಂಡ್ಬಂದಿರ್ತಾರೆ. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅವ್ರ ಗಿಡಗಳನ್ನ ಗಿಡಗಳನ್ನ ನೆಟ್ಟಿಟ್ಕೊಂಡಿದ್ದಾರೆ. ಏನೇ ಆಗ್ಲಿ, ನಾವು ಒಂದು ಮನೆ ಅಂತ ಇದ್ರ ಮೇಲೆ ಒಂದು ಗಾರ್ಡನ್ ಅನ್ನೋದು ಇರ್ಲೇಬೇಕು. ಇದ್ ನೋಡಿ, ಇದು ಅವ್ರು ಯಾರೋ ಕೊಟ್ಟಿರುವಂತ ಡೇರೆ ಗಿಡ ಅಂತೆ. ಅವರು ರೀಸೆಂಟ್ ನೆಟ್ಟಿರೋದು ಅಷ್ಟೇನೆ ಅಂತ ಹೇಳಿದ್ರು. ರೀಸೆಂಟ್ ಆಗಿ ನೆಟ್ಟ ಮೇಲೆ ಗಿಡ ಯಾವಾಗ್ಲೂ ಹೀಗೆ ತಲೆ ಕೆಳಗಡೆ ಹಾಕೊಂಡಿರುತ್ತೆ, ಮತ್ತೆ ಅದ್ ಮೇಲ್ ಮಾಡೋದಕ್ಕೆ ಒಂದ್ 3-4 ದಿನನಾದ್ರೂ ತಗೊಳುತ್ತೆ. ಇವ್ರ ಹತ್ರನು ಸುಮಾರಷ್ಟು ಡೇರೆ ಕಲೆಕ್ಷನ್ ಇತ್ತಂತೆ. ಅದಕ್ಕೋಸ್ಕರ ನಾನು ಕೇಳಿದೆ, ನನಗ್ ಸಿಗ್ತದ ಡೇರೆ ಕಲೆಕ್ಷನ್ ಅಂತ ಹೇಳ್ಬಿಟ್ಟು. ನನ್ಗೊಂಥರ ಡೇರೆ ಹೂವಿನ ಹಚ್ಚಿಡ್ದಂಗಾಗಿದೆ ಇವಾಗ. ಬೇರೆ ಹೂ ಎಲ್ಲೇ ಸಿಕ್ಕಿದ್ರು ನನಗ್ ಬೇಕು ಅಂತ ನಮ್ಮ ಮನೇಲಿ ನನ್ಗಿಂತ ನನ್ನ ಅತ್ತೆ ಅವರಿಗೆ ಗಿಡಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ನನಗೆ ಗಾರ್ಡನ್ ಯಾವಾಗ ಹಾಳಾಯ್ತಲ್ಲ ಆವಾಗ ನನಗೆ ಗಾರ್ಡನ್ ಮಾಡೋ ಇಂಟ್ರೆಸ್ಟೇ ಹೋಗಿತ್ತು. ಆದ್ರೆ ಈ ವರ್ಷ ಮತ್ತೆ ಗಿಡಗಳನ್ನೆಲ್ಲ ತಂದು ಹಾಕೊಳ್ತಾ ಇದೀವಿ. ಯಾಕಂದ್ರೆ ಖಾಲಿ ಪಾಟ್ ಅನ್ನ ಎದುರುಗಡೆ ನೋಡಿ ಬೇಜಾರ್ ಬಂದು ಹಿಂದ್ಗಡೆ ಒಯ್ದು ಹಾಕಿದ್ವಿ. ಹಿಂದ್ಗಡೆ ಹೋದ್ರೆ ಹಿಂದ್ಗಡೆನೂ ಖಾಲಿ ಪಾಟ್ ಕಾಣಿಸೋದಿಕ್ ಶುರು ಆಗಿ, ಅಯ್ಯೋ ಯಾಕಪ್ಪ ಇದು ಈ ರೀತಿ ಖಾಲಿ ಬಿದ್ದಿದೆ, ಮನೆಗೆಲ್ಲ ಗಾರ್ಡನ್ ನ ಮಾಡ್ಕೊಬೇಕು, ಮತ್ತೆ ಶುರು ಮಾಡ್ಬೇಕು ಗಾರ್ಡನ್ ಕೆಲಸ ಅಂತ ಹೇಳ್ಬಿಟ್ಟು ಮತ್ತೆ ಈ ವರ್ಷ ಸುಮಾರು ಕಲೆಕ್ಷನ್ ನ ಮಾಡಿದ್ಯಾ ನಾವು. ಇದು ನೋಡಿ, ಈ ಕ್ಯಾಕ್ಟಸ್ ಕೂಡ ನನ್ನ ಹತ್ರ ಇರ್ಲಿಲ್ಲ. ಇದನ್ ಕೂಡ ಅವ್ರ ಹತ್ರ ಒಂದ್ ಗಿಡನ ತಗೊಂಡ್ಬಂದಿದ್ದೀನಿ. ಈಗ ಹಳ್ಳಿ ಕಡೆ ಎಲ್ಲ ಏನಪ್ಪಾ ಅಂದ್ರೆ, ಈಗ ಪಕ್ಕದ ಮನೆಯವ್ರ ನಮಗೆ ಕೊಡೋದು, ನಮ್ಮ ಮನೆಯಿಂದ ಪಕ್ಕದ ಮನೆಗೆ ಈ ರೀತಿಯಾಗಿ ನಡೀತದೆ. ನಾವು ಮೊದ್ಲೆಲ್ಲ ಇದೇ ರೀತಿಯಾಗಿ ಬೆಳೆಸ್ಕೊಂಡ್ ಬಂದಿದ್ವಿ ಗಿಡಗಳನ್ನ. ಆದ್ರೆ ಇಲ್ಲಿ ಬಂದ್ರ ಮೇಲೆ, ಅಂದ್ರೆ ಸಿರ್ಸಿಗೆ ಬಂದ್ರ ಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಅಷ್ಟೊಂದು ಕಟಿಂಗ್ ಪೀಸ್ನೆಲ್ಲ ಕೊಡೋದಿಲ್ಲ. ಅದು ಕೇಳಿದ್ರೆ ಅವ್ರು ತೆಗ್ದು ಬಿಸಾಕ್ತಾರೆ ಬಿಟ್ರೆ ಅವ್ರು ಕೊಡೋದು ತುಂಬಾನೇ ಕಮ್ಮಿ. ತುಂಬಾ ಅಂದ್ರೆ ಪರಿಚಯ ಇಲ್ದಿದವರೆಲ್ಲ ಇರ್ತಾರೆ ನೋಡಿ, ಅವ್ರ ಹತ್ರ ಅಂತೂ ಕೊಡೋದೇ ಇಲ್ಲ ಬಿಡಿ. ಅವ್ರು ಹಳ್ಳಿನೆಲ್ಲ ಆದ್ರೆ ಅಕಸ್ಮಾತ್ ಒಂದು ಗಿಡ ಕೊಡಿ ಅಂದ್ರೆ ಖಂಡಿತವಾಗ್ಲೂ ಅಕ್ಕಪಕ್ಕದ ಮನೆಯವರಂತೂ ಕೊಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಅಕ್ಕಪಕ್ಕದ ಮನೆಯವರಂತಲ್ಲ, ನೀವು ಅವ್ರಿಗೆ ಗುರ್ತಾ ಇಲ್ದೇ ಇದ್ರು ಕೂಡ ಒಂದು ಗಿಡ ಮಾಡ್ಕೊಳ್ತೀನ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರು ಕೊಟ್ಟು ಕಳಿಸ್ತಾರೆ. ಸರಿ, ನೀವು ನಟ್ಟು ಬೆಳೆಸ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವ್ರು ಕೊಡ್ತಾರೆ. ಅದಕ್ಕೆ ನಮ್ ಹಳ್ಳಿ ಜನದ ಮನ್ಸಿರುತ್ತಲ್ಲ ಯಾವಾಗ್ಲೂ ಸಾಫ್ಟ್ ಆಗಿರತ್ತೆ. ನೋಡಿ, ನಾನು ಅವ್ರ ಗಾರ್ಡನ್ ಬಗ್ಗೆ ಮಾತಾಡೋದ್ ಬಿಟ್ಕೊಂಡು ಏನೇನೋ ಮಾತಾಡ್ತಾ ಇದೀನಿ ಅಂತ ಎಲ್ಲ ಅನ್ಕೊಂಬೇಡಿ. ನೀವು ಅವ್ರ ಗಾರ್ಡನ್ ನ ನೋಡ್ತಾ ಹೋಗಿ, ತುಂಬಾನೇ ಚೆನ್ನಾಗಿ ಅರೇಂಜ್ಮೆಂಟ್ ನ ಮಾಡಿದ್ದಾರೆ. ಇದು ಇನ್ನೊಂದ್ ಸ್ವಲ್ಪ ದಿನದೊಳಗೆ ಅವರು ಅವ್ರ ಮನೇನ ಖಾಲಿ ಮಾಡ್ಕೊಂಡು, ಅಂದ್ರೆ ಬಾಡಿಗೆ ಮನೇನ ಖಾಲಿ ಮಾಡ್ಕೊಂಡು ಸ್ವಂತ ಮನೆಗೆ ಒಯ್ದ್ಬಿಟ್ಟು ಅಲ್ಲೂ ಇನ್ನೂ ಚಂದ ಗಾರ್ಡನ್ ನ ಮಾಡ್ತೀನಿ, ಮತ್ತೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರ ಖಂಡಿತ ಮನೆ ಎಲ್ಲ ಹಾಗೆ ಅವ್ರ ಗಾರ್ಡನ್ ಎಲ್ಲ ಸರಿ ಮಾಡ್ಕೊಳ್ತಾರೆ ನೋಡಿ. ಮತ್ತೆ ಇನ್ನೊಂದ್ಸಲ ಅವ್ರ ಮನೆಗೆ ವಿಸಿಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಯಾವ ರೀತಿಯಾಗಿ ಅವ್ರ ಗಾರ್ಡನ್ ನ ಅರೇಂಜ್ಮೆಂಟ್ ಮಾಡ್ಕೊಳ್ತಾರೆ ಅಂತ ನಾನು ನೋಡ್ಬೇಕು. ಅಲ್ಲಂದ್ರೆ ಅವರಿಗೆ ಅವ್ರ ಸ್ವಂತ ಮನೆ ಮಾಡ್ಕೊಳ್ತಾರಲ್ಲ, ಅಲ್ಲಿ ಅವರಿಗೆ ಜಾಗ ತುಂಬಾ ಇದೆ. ಆದ್ರೆ ಇಲ್ಲಿ ಬಾಡಿಗೆ ಮನೆ ಆಗಿರೋದ್ರಿಂದ ತುಂಬಾ ಇಕ್ಕಟ್ಟಿನ ಜಾಗ ಇದೆ. ಇಕ್ಕಟ್ಟಿನ ಜಾಗ ಇದ್ರು ಕೂಡ ಅವ್ರು ಬಿಟ್ಟಿಲ್ಲ. ನಾನ್ ಎಲ್ಲಾದ್ರೆ ನನಗೆ ಜಾಗ ಇದ್ರೆ ಸ್ವಲ್ಪ ಜಾಗದಲ್ಲಿ ಅಲ್ಲೇ ಒತ್ತಿ ನನ್ ಗಿಡಗಳನ್ನ ತುಂಬಾ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಒತ್ತಿಟ್ಕೊಂಡು ಒಂದು ಗಿಡ ತಾಗಿದೆ. ಆ ರೀತಿಯಾಗಿ ಆದ್ರೂ ಗಿಡಗಳ ಹುಚ್ಚಂತೂ ಅವರು ಬಿಡೋ ಹಾಗೆ ಕಾಣಲ್ಲ. ಮತ್ತು ತಂದು ನಟ್ಕೊಂಡಿದ್ದಾರೆ ಅವರು. ಈ ಗಿಡಗಳ ಹುಚ್ಚು ಒಂಥರ ಹಿಡಿತು ಅಂತ ಅಂದ್ರೆ ನಮಗ್ ಅದ್ ಬಿಡೋಕೆ ಮನ್ಸ್ ಬರಲ್ಲ. ಬೇರೆ ಯಾರ್ದಾತ್ರ ಮನೇಲಿ ಒಂದ್ ಕಲರಿನ ಗಿಡ ಇತ್ತ, ಅದ್ ನಮ್ ಮನೆಗ್ ಬರೋ ತನಕ ನಮಗ್ ಸಮಾಧಾನನೇ ಇರೋದಿಲ್ಲ. ಆ ಗಿಡ ನಮಗ್ ಬೇಕೇ ಬೇಕು. ಊಟ ತಿಂಡಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ಗಿಡ ನಮ್ ಮನೆಗ್ ಯಾವಾಗ ಬರುತ್ತೆ ಅಂತ ನಾವು ಕಾಯ್ತಾನೇ ಇರ್ತೀವಿ. ಈ ಮಾತ್ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಅನ್ಭವಿಸುತ್ತೆ. ಅಂದ್ರೆ ಎಲ್ಲರೂ ಅಲ್ಲ, ಕೆಲವೊಬ್ರಿಗೆ ಗಾರ್ಡನ್ ಇಂಟ್ರೆಸ್ಟ್ ಇರೋದಿಲ್ಲ. ಗಾರ್ಡನ್ ಇಂಟ್ರೆಸ್ಟ್ ಇರೋರಿಗೆ ಈ ಮಾತು ಖಂಡಿತವಾಗ್ಲೂ ಅನ್ವಯಿಸುತ್ತೆ. ಹಾಗೇನೆ ಇಲ್ಲೊಂದಿಷ್ಟು ಗಿಡಗಳನ್ನ, ನೀರ್ಸನೆ ಗಿಡಗಳನ್ನೆಲ್ಲ ಒಂದೇ ಸೈಡ್ ನಲ್ಲಿ ಇಟ್ಕೊಂಡಿದ್ದಾರೆ ಅವರು. ಹಾಗೆ ಅಲ್ಲೊಂದ್ ಗಿಡ ಕಾಣಿಸ್ತಾ ಇದೆ ನೋಡಿ, ಸದಾಪಿನ್ ಗಿಡ ಅಂತ ಹೇಳ್ತೀವಿ. ಯಾರಿಗಾದ್ರೂ ಗೊತ್ತಿದ್ಯಾ ಕಮೆಂಟ್ ಮಾಡಿ ತಿಳಿಸಿ ನಂಗೆ. ಈ ಪ್ಲೇಸ್ ನನಗೆ ತುಂಬಾನೇ ಇಷ್ಟ ಆಯ್ತು. ಇವ್ರ ಮನೇಲಿ ತುಂಬಾನೇ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿರೋ ಪ್ಲೇಸೇ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಅಲ್ಲೇ ಕೂಡ ಮೂಲೆಯಲ್ಲಿ ಇಡ್ತೀನಿ ಅಂತ ಹೇಳ್ಕೊಂಡು ಅದ್ರ ಕೆಳಭಾಗದಲ್ಲೂ ಗಿಡಗಳನ್ನ ಬಿಡದೆ ಇಟ್ಕೊಂಡಿದ್ದಾರೆ ಅವರು. ನೋಡಿ, ಗಿಡಗಳು ಹುಚ್ಚಿಡಿದ್ರೆ ಇದೇ ರೀತಿ ಆಗತ್ತೆ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲಾ ಗಿಡಗಳನ್ನೇ ಇರೋದು. ನಮ್ಮನೇಲಿ ಇವಾಗ ಒಂದು ಗಿಡ ಒಂದಿದ್ರೆ ಸಾಕಾಗಲ್ಲ, ಅದನ್ನ 3-4 ಪಾಟ್ ನಲ್ಲಿ ಆದ್ರೆ ಹಾಕಿಡ್ಬೇಕು. ಅದನ್ನ ಒಂದೊಂದೇ ಗಿಡದಲ್ಲಿದ್ರೆ ಅದೆಲ್ಲಾದ್ರೂ ಹಾಳಾಗ್ಬಿಟ್ರೆ ಅಂತ ನಮಗ್ ಟೆನ್ಷನ್ ಇರುತ್ತೆ. ಅದೆಲ್ಲಾದ್ರೂ ಹಾಳಾದ್ರೆ ಮತ್ತೊಂದ್ ಪಾಟ್ ನಲ್ಲಿ ಉಳ್ದಿರುತ್ತಲ್ಲ ಅಂತ ಹೇಳ್ಬಿಟ್ಕೊಂಡು
ಅದು ಯಾವ್ಯಾವ ಪಾಟ್ನಲ್ಲಿ ಸಿಗುತ್ತೆ ಆ ಪಾಟಿಗೆಲ್ಲ ಹೆಟ್ಟಿಡ್ತಾ ಹೋಗಿದಾರೆ ಇವರು. ನಾವು ಕೆಲವೊಮ್ಮೆ ಹೀಗೆ ಮಾಡ್ತೀವಿ. ಅಂದ್ರೆ ಈ ಗಿಡ ಈ ಪಾಟ್ ನಲ್ಲಿ ಇಲ್ದೆ ಬೇರೆ ಪಾಟ್ ನಲ್ಲಿ ಉಳಿದಿದ್ರೆ ಅದ್ರಲ್ಲಿ ಅದ್ರ ಜೀವ ಇರ್ತದಲ್ಲ ಅನ್ನೋದೊಂದು ನಮ್ದು ಆ ಭರವಸೆ ಅನ್ನೋದಷ್ಟೇನೆ. ಇಲ್ಲೂ ಅಷ್ಟೇ, ಇಲ್ಲೂ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ನ ಮಾಡಿದ್ದಾರೆ. ಹಾಗೇನೆ ಇಲ್ಲೇ ಪಕ್ಕದಲ್ಲಿ ಒಂದು ಎಲೆ ಕಾಣಿಸ್ತಾ ಇದೆಯಲ್ಲ, ಈ ಎಲೆದು ಒಂದು ಸ್ಟೋರಿನೇ ಕ್ರಿಯೇಟ್ ಆಗಿದೆ ನನ್ನ ಹತ್ರ ಇವಾಗ. ಅದು ಏನು ಅನ್ನೋದನ್ನ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ತೀನಿ. ಅವ್ರ ಪಾಪ ಈ ಎಲೆನ ಕೊಟ್ಬಿಟ್ಟು ತುಂಬಾ ಜೋಪಾನ ಮಾಡಿ ಇಟ್ಕೊಂಡು ಹೋಗಿ ಈ ಎಲೆಯಿಂದ ನೀವು ಕಟ್ ಮಾಡಿ ನಟ್ರೆ ಅದು ಬೇರ್ ಬರುತ್ತೆ ಅಂತ ಹೇಳಿ ಕೊಟ್ಟಿದ್ರು. ಸರಿ ಅಂತ ಹೇಳ್ಕೊಂಡು ನಾನು ಅದನ್ನ ಎಷ್ಟು ಜೋಪಾನ ಆಗುತ್ತೆ ಅಷ್ಟು ಜೋಪಾನವಾಗಿ ಅದನ್ನ ಇಟ್ಕೊಂಡ್ ಬಂದಿದ್ದೀನಿ. ನಂಗೆ ಅದರಲ್ಲಿ ತುಂಬಾ 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 ವರ್ಸ್ಟ್ ಫೀಲಿಂಗ್ ಆಗಿದೆ. ಅವ್ರು ಕೊಟ್ಟಿರೋ ಎಲೆಯಿಂದ ಅಲ್ಲ, ನನಗೆ ಏನ್ ಫೀಲಿಂಗ್ ಆಗಿದೆ ಅಂತ ನಾನು ವಿಡಿಯೋ ಎಂಡಿಂಗ್ ನಲ್ಲಿ ಆ ಎಲೆನ ತೋರಿಸ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೀವು ದಯವಿಟ್ಟು ಇಂಡ್ವರೆಗೂ ಈ ವಿಡಿಯೋನ ನೋಡ್ರಿ. ಈಗಾಗಲೇ ಲೆಂತಿ ಆಗಿದೆ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡ್ರಿ. ನೋಡಿ ಇಲ್ಲೆಲ್ಲ ಅವರು ಹ್ಯಾಂಗಿಂಗ್ ಪಾಟ್ ನ ಹಾಕೊಂಡಿದ್ದಾರೆ. ಈ ಹ್ಯಾಂಗಿಂಗ್ ಪಾಟ್ ನಲ್ಲೂ ಕೂಡ ಅವರು ಒಂದೊಂದೇ ಗಿಡಗಳನ್ನ ನಟ್ಕೊಂಡಿಲ್ಲ, ಮೂರು ನಾಲ್ಕು ರೀತಿಯಾದಂಥದ್ದು ಒಂದೊಂದು ಗಿಡದಲ್ಲಿ ಹಾಕಿದ್ದಾರೆ. ಅಂದ್ರೆ 3-4 ಯಾಕೆ ಹಾಕೊಂಡಿದ್ದಾರೆ ಅಂದ್ರೆ ಕೆಲವೊಂದರಲ್ಲಿ ಒಂದೊಂದು ಪಾಟ್ ನಲ್ಲಿ ಒಂದೊಂದೇ ರೀತಿಯಾದಂತಹ ಗಿಡಗಳೆಲ್ಲ ಇದೆ. ಅಲ್ಲಿ ನೋಡಿದ್ರಲ್ಲ ಹಿಂದ್ಗಡೆ. ಇವಾಗ ನಾನು ಅದನ್ನ ಅಬ್ಸರ್ವ್ ಮಾಡೇ ಇರ್ಲಿಲ್ಲ, ನೋಡಿ ಇವಾಗ ಅಬ್ಸರ್ವ್ ಮಾಡಿದೆ. ಅವ್ರು ಎಲೆಯಿಂದ ಮಾಡಿರುವಂತ ಗಿಡ ಅನ್ಸುತ್ತೆ ಅದು ಹೆಚ್ಚಾಗಿ. ಅದು ಅಲ್ಲೇನೆ ಹಗುರು ಚಿಗುರು ಬರ್ತಾ ಇದೆ ಆ ಎಲೆಗೆ. ಆ ರೀತಿ 3-4 ಗಿಡ ಎಂತಕ್ ಹಾಕ್ತಾರೆ ಅಂತ ಅಂದ್ರೆ ಅದು ಕೆಲವೊಂದ್ಸಲ ಪಾಟ್ ನಮಗೆ ಕಮ್ಮಿ ಬಿದ್ಬಿಡುತ್ತೆ. ಅದ್ ಮತ್ತೆ ಪಾಟ್ ತಂದ್ಕೊಂಡು ಮತ್ತೆ ರಿಪೋರ್ಟ್ ಮಾಡ್ಬೇಕಾದ್ರೆ ಅದನ್ನ ಸರಿ ಮಾಡ್ಕೊಬಹುದು ಅಂತ ಹೇಳ್ಕೊಂಡು ಅದು ಒಂದೊಂದ್ರಲ್ಲಿ ಕೆಲವೊಮ್ಮೆ ನಾವು 3-4 ಗಿಡಗಳನ್ನ ಹಾಕಿರ್ತೀವಿ. ಈಗ ಇದೇ ರೀತಿಯಾದಂತಹ ಹ್ಯಾಂಗಿಂಗ್ ಪಾಟ್ಸ್ ಇವರು ತುಂಬಾನೇ ಹಾಕೊಂಡಿದ್ದಾರೆ. ನಾನು ಸಾಕಷ್ಟು ಹ್ಯಾಂಗಿಂಗ್ ಪಾಟಿನ ಕಲೆಕ್ಷನ್ ನ ಇವ್ರ ಹತ್ರ ತಗೊಂಡ್ಬಂದಿದ್ದೀನಿ. ನನ್ನ ಹತ್ರನೂ ಅಷ್ಟೇ ಜಾಸ್ತಿ ಏನು ಹ್ಯಾಂಗಿಂಗ್ ಪಾಟಿನ ಕಲೆಕ್ಷನ್ ಇರ್ಲಿಲ್ಲ, ಕೆಲವೊಂದಿಷ್ಟು ಇತ್ತು ಅಷ್ಟೇನೆ. ಆದ್ರೂ ನನ್ನ ಹತ್ರ ಇಲ್ದೇ ಇರೋ ಅಷ್ಟು ಕಲೆಕ್ಷನ್ ನ ಇವ್ರ ಹತ್ರ ತಗೊಂಡ್ಬಂದಿದ್ದೀನಿ. ನೋಡಿ ಇದೆಲ್ಲ ನನ್ನ ಹತ್ರ ಈ ಕಲೆಕ್ಷನ್ಸ್ ಎಲ್ಲ ಇರ್ಲೇ ಇಲ್ಲ, ಇವ್ರ ಹತ್ರ ತುಂಬಾನೇ ಚೆನ್ನಾಗಾಗಿದೆ. ನಾನು ಈ ವರ್ಷ ಇವ್ರ ಹತ್ರ ಇಂದ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಅವರು ಪಾಪ ಇದೆಲ್ಲ ರೇರ್ ಕಲೆಕ್ಷನ್, ಕೆಲವೊಂದಿಷ್ಟು ರೇರ್ ಕಲೆಕ್ಷನ್ ಮೇಡಮ್, ನನ್ನ ಹತ್ರ ಅಂತೂ ನನಗಿಷ್ಟು ಸಿಗ್ತಾ ಇರ್ಲಿಲ್ಲ, ನನ್ಗೊಬ್ರು ತಂದು ಕೊಡ್ತಾರೆ, ಹಾಗೆ ನಾನು ಅದನ್ನ ನಿಮ್ ಜೊತೆಗೆ ಇವಾಗ ಶೇರ್ ಮಾಡ್ಕೊಳ್ತಾ ಇದೀನಿ ಅಂತ ಹೇಳಿದ್ರು. ಅದರಲ್ಲೂ ಕೆಲವೊಂದಿಷ್ಟು ರೇರ್ ಕಲೆಕ್ಷನ್ ಇರುತ್ತಲ್ವಾ, ರೇರ್ ಕಲೆಕ್ಷನ್ ನಲ್ಲೂ ಕೂಡ ಅದು ಕೆಲವೊಂದಿಷ್ಟು ತುಂಬಾ ಜಾಸ್ತಿನೂ ಆಗೋದಿಲ್ಲ ಗಿಡಗಳು, ಸ್ವಲ್ಪ 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 ಆಗುತ್ತೆ. ಆ ಟೈಮ್ ನಲ್ಲಿ ನಾವು ಆ ಗಿಡಗಳನ್ನ ತುಂಬಾ ಜನಕ್ಕೆ ಶೇರ್ ಮಾಡಿದಾಗ ಒಬ್ರ ಹತ್ರ ಅಲ್ದಿದ್ರೆ ಇನ್ನೊಬ್ರ ಹತ್ರ ಉಳಿಯುತ್ತೆ. ಇವಾಗ ನಾನು ಅವ್ರ ಹತ್ರ ಎಷ್ಟೆಲ್ಲ ಗಿಡಗಳನ್ನ ತಗೊಂಡ್ಬಂದಿದ್ದೀನಿ ಅಂತ ನೀವಿಲ್ಲಿ ನೋಡ್ಬೋದು. ಆಕ್ಚುಲಿ ಹೇಳ್ಬೇಕಂದ್ರೆ ನನ್ ಗಿಡಗಳು ಎಷ್ಟೊಂದು ಬಾಡಿ ಹೋಗಿರ್ಲಿಲ್ಲ. ಯಾಕೆ ಇಷ್ಟು ಬಾಡಿ ಹೋಯ್ತು ಗೊತ್ತಾ, ನಂಗೆ ಬಸ್ ನಲ್ಲಿ ತುಂಬಾನೇ ಕೆಟ್ಟ ಅನುಭವ ಆಗಿದೆ. ನಿಜಕ್ಕೂ ಇದೆಯಲ್ಲ, ನನ್ನ ಲೈಫ್ ಅಲ್ಲಿ ಈ ಬಸ್ಸಲ್ಲಿ ನನ್ ನಡೆದಿರುವಂತಹ ಅನುಭವ ಇದೆಯಲ್ಲ, ಖಂಡಿತವಾಗ್ಲೂ ನಾನು ಯಾವತ್ತೂ ಮರೆಯೋದಿಲ್ಲ. ನಂಗೆ ಸಾಕಷ್ಟು ಬೇಜಾರಾಗಿತ್ತು. ನನ್ಗೆ ಅಕಸ್ಮಾತ್ ಅವ್ರೆಲ್ಲಾದ್ರೂ ನನ್ ಕೈಗೆ ಸಿಕ್ಕಿದ್ರೆ ನಂಗೆ ಅವ್ರಿಗೆ ತಪ್ಪು ಹೊಡೆಯೋಣ ಅನ್ನೋ ಅಷ್ಟು ಕೋಪ ಬಂದಿತ್ತು. ಅಷ್ಟು ಕೋಪ ಎಂತಕ್ ಬಂದಿತ್ತು ಅಂತ ಅಂದ್ರೆ, ಏನಾಯ್ತು ಬಸ್ಸಲ್ಲಿ ಅಂತ ಅಂದ್ರೆ, ಬಸ್ನ ಇವಾಗ ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಮ್ಯಾನಸ್ ಅನ್ನೋದು ಇರ್ಬೇಕು ಜನಗಳಿಗೆ. ಬಸ್ನ ಬಂದ ತಕ್ಷಣ ಓಡ್ ಹೋಗಿ ಮುತ್ಕೆ ಹಾಕೊಳ್ತಾರೆ ನೋಡಿ, ಅದು ತಪ್ಪು. ಇವಾಗ ಕಾಲೇಜ್ ಮಕ್ಕಳು ಅದ್ರಲ್ಲೂ ಹೆಣ್ಮಕ್ಳು ಪಾಪ ಬಸ್ನ ಹತ್ತಾ ಇದ್ದಾರೆ. ಬಸ್ನ ಹತ್ಬೇಕಾದ್ರೆ ಬಿಡ್ಬೇಕು ತಾನೆ. ಇವಾಗ ಮೇಲ್ಗಡೆಯಿಂದ ಬಂದು ಇದ್ ಮಾಡೋದೇನಿರುತ್ತೆ ಹೇಳಿ, ಹಿಂದ್ಗಡೆಯಿಂದ ಬಂದು ನೂಕೋದು. ಇವಾಗ ಆಲ್ರೆಡಿ ಎಷ್ಟೆಲ್ಲ ಕೇಳಿರ್ತೀವಿ ನಾವು, ಕಾಲ್ ತುಳಿತಕ್ಕೆ ಒಳಗಾಗಿ ಸತ್ತೋಗಿರೋದು ಹಾಗೆ ಹೀಗೆ ಅಂತೆಲ್ಲ ಎಷ್ಟೆಲ್ಲ ಕೇಳ್ತಾ ಇರ್ತೀವಿ. ಆದ್ರೆ ಈ ಜನಗಳಿಗಂತೂ ಬುದ್ಧಿನೇ ಬರೋದಿಲ್ಲಪ್ಪ. ಅದ್ರಲ್ಲಿ ನಂಗೆ ಇವಾಗ ಅಂದ್ರೆ ನನ್ಗೆ ಈ ವಿಡಿಯೋದಲ್ಲಿ ಹೇಳಲೇಬೇಕಾಗಿರುವಂತ ಪರಿಸ್ಥಿತಿ ಬಂತು. ಯಾಕಂದ್ರೆ ನಾನು ಈ ವಿಷಯನ ಹೇಳ್ತಾ ಇರ್ಲಿಲ್ಲ, ನಂಗೆ ಒಂಥರ ಸ್ವತಃ ಅನುಭವ ಆಗಿರೋದ್ರಿಂದ ನಾನು ಹೇಳ್ತೀನಿ. ದಯವಿಟ್ಟು ಯಾರು ಈ ರೀತಿಯಾಗಿ ಮಾಡ್ಬೇಡಿ. ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದು ಇರ್ಬೇಕು ಮನುಷ್ಯರಿಗೆ. ನಾವು ಹತ್ತಾ ಇದ್ವಿ ಕಣ್ರಿ ಗಾಡಿನ, ಬಸ್ನ ಹತ್ತಾ ಇದ್ವಿ. ಪಾಪ ನನ್ ಮುಂದ್ಗಡೆ ಒಂದಿಬ್ರು ಹೆಣ್ಮಕ್ಳು, ಕಾಲೇಜ್ ಮಕ್ಕಳು, ಅವ್ರು ಬಸ್ನ ಹತ್ತಾ ಇದ್ರು. ನಾನು ಹಿಂದ್ಗಡೆಯಿಂದ ಹತ್ತಾ ಇದೀನಿ. ಅವರು ಹಿಂದ್ಗಡೆ ಒಬ್ಬ ಕಾಲೇಜ್ ಹುಡುಗ ಇದ್ದ. ಅವನಿಗೆ ಕಾಲೇಜಿಗೆ ಹೋಗ್ತಾನೋ ನಿಜವಾಗ್ಲೂ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಾನೋ ದೇವ್ರೇ ಬಲ್ಲ. ನಾನು ಇದನ್ನ ನಿಜವಾಗ್ಲೂ ಬೈಬೇಕು ಅಂತ ಬೈತಾ ಇಲ್ಲ, ಯಾಕಂದ್ರೆ ನನಗೆ ತುಂಬಾನೇ ಬೇಜಾರ ಆಗಿರೋದ್ರಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಅದು ಎಲ್ಲಾದ್ರೂ ನನ್ನ ಕೈಯಲ್ಲಿ ವಿಡಿಯೋ ಮಾಡೋಂತ ಒಂದು ಆಪರ್ಚುನಿಟಿ ಇದ್ದಿದ್ರೆ ಖಂಡಿತವಾಗ್ಲೂ ಆ ಕ್ಲಿಪ್ ನಾನು ಹಾಕ್ತಿದ್ದೆ. ಯಾಕಂದ್ರೆ ನನ್ನ ಕೈಯಲ್ಲಿ 2 ಕೈನಲ್ಲೂ ಕೂಡ ಫುಲ್ ಲಗೇಜ್ ಇತ್ತು. ನಾವಿನ್ನು ಬಸ್ ಹತ್ತಾ ಇದೀವಿ, ನಾವು ಇಬ್ರು ಹೆಣ್ಮಕ್ಳಿದೀವಿ ಮುಂದ್ಗಡೆಯಿಂದ. ನನ್ ಮುಂದ್ಗಡೆ ಇಬ್ರು ಹೆಣ್ಮಕ್ಳು, ನಾನು ಅವ್ರ ಹಿಂದ್ಗಡೆ ಇದೀನಿ. ನಮ್ ತಲೆ ಮೇಲಿಂದ ಅವ್ನು ಹತ್ಕೊಂಡು ಹೋಗ್ತಾನೆ ಗೊತ್ತಿದ್ಯಾ.
ಎಷ್ಟು ಕೋಪ ಬಂದಿತ್ತು ಅಂದ್ರೆ ನನ್ ಕೈಯಲ್ಲಿ ಏನಾದ್ರು ಇರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ನ ಗ್ರಾಚಾರನೇ ಬಿಡಿಸ್ಬಿಡ್ತಿದ್ದೆ ನಾನು. ನನಗೆ ನಿಜವಾಗ್ಲೂ ಅಷ್ಟೊಂದು ಕೋಪ, ಒಂಥರ ಪಿತ್ತಲ್ ಎತ್ತಿಗಿರೋದು ಅಂತ ಹೇಳ್ತಾರಲ್ಲ, ಆ ರೀತಿ ಆಗ್ಬಿಟ್ಟಿತ್ತು ನನಗೆ. ಇನ್ನು ಇಲ್ಲಿ ಈ ಕಡೆ ತಲೆ ಮೇಲೆ ನಾನು ತುಂಬಾ ಹೈಟ್ ಇದ್ದಾನೆ, ತಲೆ ಮೇಲಿಂದ ಅಂದ್ರೆ ತಲೆ ಮೇಲೆ ಕಾಲಿಟ್ಕೊಂಡೆಲ್ಲ ಹೋಗಿಲ್ಲ, ಅಂದ್ರೆ ನಮಗೆ ಹೀಗೆ ತಳ್ಳಿ ಹಾಕಿ ನಾವು ಆ ಕಡೆ ಸೈಡ್ ನಲ್ಲಿ ಹೋಗಿ ಯಾರ್ದ ಮೈ ಮೇಲೆ ಬಿದ್ದು ಆ ರೀತಿ ಎಲ್ಲ ರಾಮಾಯಣ ಆಯ್ತು. ಅಷ್ಟ ಆದ್ರೂ ಕೂಡ ಆ ಹುಡ್ಗ ಸುಮ್ನೆ ಹತ್ಕೊಂಡು ಹೋಗ್ತಾ ಇದ್ದಾನೆ. ಏನ್ ಮಾಡ್ದ ಹತ್ಕೊಂಡು ಹೋಗಿ ಅಂತಂದ್ರೆ ಬಸ್ ನಲ್ಲಿ ಕುತ್ಕೊಂಡು ಮೂರ್ ಜನ, ಮತ್ತೆ ಎರಡ್ ಸೀಟ್ ನಲ್ಲಿ ಮೂರ್ ಜನ ಕುತ್ಕೊಂಡು ಮೊಬೈಲ್ ನೋಡ್ತಾವ್ರೆ. ಜಪ್ಪು ಎಷ್ಟು ಕೆಟ್ಟ ಕೋಪ ಬಂದಿತ್ತು ಅಂದ್ರೆ ಅಷ್ಟು ಕೆಟ್ಟ ಕೋಪ ಬಂದಿತ್ತು ನನಗೆ. ಅವರಿಗಂತೂ ಕರುಣೆ ಅನ್ನೋದೇ ಇರೋದಿಲ್ಲ. ಮನುಷ್ಯ ಜಾತಿನಲ್ಲಿ ಹುಟ್ಟಿದಾರ ಅವರು, ಏನು ಬೇರೆ ಬಲ್ಲ. ಅವರಿಗೆ ಊರಿಗೆ ಸುತ್ತ ಅನುಭವ ಆದಾಗ್ಲೇ ಅವ್ರಿಗೆ ಗೊತ್ತಾಗೋದು. ಏನೇ ಆಗ್ಲಿ, ನಾನು ಇವಾಗ ಇಂಟ್ರೆಸ್ಟಿಂಗ್ ಆಗಿ ನಾನು ನಮ್ಮ ಸಬ್ಸ್ಕ್ರೈಬರ್ ಗಾರ್ಡನ್ ವಿಡಿಯೋಸ್ ನ ತೋರಿಸ್ತಾ ಇದ್ದಲ್ಲ, ಅವ್ರ ಕಡೆಗೆ ಬರೋಣ. ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದೆಲ್ಲ ಅವ್ರ ಮನೆಯಿಂದ ತಂದಿರುವಂತ ಗಿಡಗಳು. ಹಾಗೆ ಕೆಲವೊಂದಿಷ್ಟು ನಾನು ನನ್ನ ಅಕ್ಕನ ಹತ್ರ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ಇದೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ನಾನು ಅವ್ರ ಹತ್ರನೇ ತಗೊಂಡ್ಬಂದಿರೋದು. ಅಂದ್ರೆ ಕಲ್ಲರ್ ಗಿಡಗಳೆಲ್ಲ ನನ್ನ ಹತ್ರ ಇರ್ಲಿಲ್ಲ. ಕಲ್ಲರ್ ಹೂವಿಂದು, ಸಾರಿ, ಕಲ್ಲರ್ ಎಲೆನಲ್ಲಿ ಬಿಡುತ್ತಲ್ಲ, ಕಲ್ಲರ್ ಎಲೆ ಬಿಡುವಂತಹ ಗಿಡಗಳು ನನ್ನ ಹತ್ರ ಇಲ್ಲ. ಮೊದ್ಲೆಲ್ಲ ಇತ್ತು ನನ್ನ ಹತ್ರ, ತುಂಬಾ ಕಲೆಕ್ಷನ್ ಇತ್ತು, ಒಂದು 5-6 ಕಲೆಕ್ಷನ್ ಇತ್ತು. ಆದ್ರೆ ಅದೆಲ್ಲ ಹೋಗ್ಬಿಟ್ಟಿದ್ದು. ಹೇಳಿದ್ನಲ್ಲ, ನನ್ ಗಾರ್ಡನ್ ಎಲ್ಲ ಇವಾಗ ಮತ್ತೆ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಅದರಿಂದ ಇವಾಗ ಮತ್ತೆ ಕಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ತುಂಬಾ ಗಿಡಗಳೆಲ್ಲ ಹೋಯ್ತು. ನಂಗೆ ಇಷ್ಟ ಆಗಿರೋಂತ ಅವ್ರ ಮನೇಲಿ ಇದು ಚಂದ ಇದೆ, ಇದು ತುಂಬಾನೇ ಸಾಕಷ್ಟು ಚಂದ ಇದೆ ಈ ಗಿಡ ಅಂತೂ. ಈ ಗಿಡನ ತಗೊಂಡ್ಬಂದೆ. ಎಷ್ಟೆಲ್ಲ ಗಿಡನ ನಾನು ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ನನ್ನ ಹತ್ರ ಒಂದಿಷ್ಟು ಗಿಡ ಇದೆ, ಆದ್ರೆ ನನ್ನ ಹತ್ರ ಇರೋ ಅಷ್ಟು ಗಿಡನೇ ಮತ್ತೆ ನಾನು ಕಲೆಕ್ಟ್ ಮಾಡ್ಕೊಂಡ್ ಬಂದೇನು. ಮತ್ತೆ ಇವಾಗ ಅದನ್ನ ರೀಪಾಟ್ ಮಾಡೋ ಅಷ್ಟೊತ್ತಿಗೆ ಹಬ್ಬ ಸಾಕಾಗೋಯ್ತಪ್ಪ ನಂಗಂತೂ. ಈ ಗಿಡಗಳನ್ನ ತಂದಾಗ ಅದಕ್ಕೆ ಬೇಗ ರೀಪಾಟ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಈ ರೀತಿ ಕಟಿಂಗ್ ಪೀಸ್ ನೆಲ್ಲ ತಂದಾಗ ಏನಾಗುತ್ತೆ ಅಂದ್ರೆ ಅದು ಬೇಗ ಹೋಗುತ್ತೆ. ಬಾಡಿ ಹೋಗ್ಬಾರ್ದು. ನಾವು ಜರ್ನಿನಲ್ಲಿ ತರ್ಬೇಕಂದ್ರೆ ನಾವ್ ಈ ರೀತಿ ನ್ಯೂಸ್ ಪೇಪರ್ನ ಆ ಗಿಡಕ್ಕೆ ಸುತ್ಕೊಂಡ್ಬಿಟ್ಟು, ಆ ಗಿಡಕ್ಕೆ ಸ್ವಲ್ಪ ನೀರ್ ಹೊಡ್ಕೊಬೇಕು. ಆಮೇಲೆ ಗಿಡದ ತುಂಬಾ ನ್ಯೂಸ್ ಪೇಪರ್ನ ತಣ್ಣಗೆ ಅಂದ್ರೆ ನೀರ್ನಲ್ಲಿ ನೆನ್ಸ್ಬಿಟ್ಟು ನ್ಯೂಸ್ ಪೇಪರ್ನ ಗಿಡಗಳಿಗೆ ಈ ರೀತಿಯಾಗಿ ಸುತ್ಕೊಂಡು ತರಬೇಕಾಗತ್ತೆ. ಆಗ ಗಿಡಗಳನ್ನೋದು ತುಂಬಾನೇ ಫ್ರೆಶ್ ಆಗಿರುತ್ತೆ. ಆದ್ರೂ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಗಿಡಗಳು ಸ್ವಲ್ಪ ಬಾಡ್ದಾಗ ಆಗಿದೆ. ಯಾಕೆ ಈ ರೀತಿ ಆಗಿದೆ ಅಂದ್ರೆ, ನಾನು ಹೇಳಿದ್ನಲ್ಲ ಇವಾಗ ಇಷ್ಟೊತ್ತಿಂದ ದೊಡ್ಡ ಹಿಸ್ಟ್ರಿ ತರಾನೇ ಬಸ್ ನಲ್ಲಿ ಆಗಿರುವಂತಹ ಒಂದು ಕಥೆನ, ಅದ್ರಿಂದಾನೇ ನನ್ನ ಗಿಡಗಳೆಲ್ಲ ಈ ರೀತಿ ಆಗಿರೋದು. ಆ ರೀತಿ ಮನುಷ್ಯತ್ವ ಇಲ್ದಿದ್ದವ್ರ ತರ ಯಾವಾಗ್ಲೂ ನುಗ್ಗೋರಿಕ್ ಹೋಗ್ಬೇಡಿ. ಯಾರೇ ಆಗ್ಲಿ ನನ್ನ ವಿಡಿಯೋನ ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಸ್ವಲ್ಪ ಅಜ್ಜಿ ಹಾಗೆ ವಯಸ್ಸಾಗಿರೋರು ಎಲ್ಲ ಇರ್ತಾರೆ, ಸ್ವಲ್ಪ ಬಸ್ಸನ್ನೆಲ್ಲ ಹತ್ಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಆಜುಬಾಜುನಲ್ಲಿ ನೋಡ್ಬಿಟ್ಟು ಹತ್ರಿ, ಆಯ್ತಾ. ನನ್ಗೂ ಅಷ್ಟೇ ಏನ್ ಕೆಟ್ಟದಾಗಿ ಫೀಲ್ ಆಗಿದೆ ಅಂದ್ರೆ, ನನ್ನ ಕಾಲು ಅನ್ನೋದು ಮೆಟ್ಲಿರುತ್ತಲ್ವ, 10 ಮೆಟ್ಲು, ಆ ಮೆಟ್ಲಿನ ಅಡಿಗಡೆ ಸೈಡ್ ನಲ್ಲಿ ನನ್ನ ಕಾಲು ಹೋಗಿತ್ತು. ಹಿಂದ್ಗಡೆಯಿಂದ ದೂಕ್ತಾರೆ ತುಂಬಾ ದೂಕಿದ್ರು. ಆದ್ರೆ ಮೇಲ್ ಹತ್ತಕ್ಕಾಗಲ್ಲ, ಕೆಳಗಿಳಿಯಕ್ಕೂ ಆಗ್ತಾ ಇಲ್ಲ. ಹಿಂದೂ ಜನ ಮುಂದೂ ಜನ ಎಲ್ಲೂ ನೋಡಿದ್ರು ಜನಗಳು. ಆದ್ರಿಂದ ನನ್ಗೆ ಹತ್ತಲಿಕ್ಕಾಗ್ಲಿಲ್ಲ. ಇವಾಗ ಒಂಥರ ಫೀಲ್ ಆಗ್ತದೆ. RCB ಕಪ್ ವಿನ್ ಆದಾಗ ಕಾಲ್ ತುಳಿ ತಗೊಳೋದಾಗೆ ಒಂದಿಷ್ಟು ಜನ ಸತ್ತೋದ್ರಲ್ವಾ, ಅದೆಲ್ಲ ನೆನಪಾಗ್ಬಿಡ್ತು ನನ್ಗೆ ಈ ದೃಶ್ಯ ನೋಡ್ಬಿಟ್ಟು. ಅಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಾನು ಮೊನ್ನೆ ಅನುಭವಿಸಿದ್ದೀನಿ. ಜೊತೆಗೆ ಅವ್ರೊಂದು ಗಿಡದ ಎಲೆನ ಕೇರ್ಫುಲ್ ಆಗಿ ಇಟ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ, ಅದ್ರ ಅವಸ್ಥೆ ಏನಾಗಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಆ ರೀತಿ ರಶ್ ನಲ್ಲಿ ನನ್ ಗಿಡಗಳೆಲ್ಲ ಹಾಳಾಗೋಯ್ತು. ತುಂಬಾ ಗಿಡಗಳಿಗೆ ಪೆಟ್ಟಾಗಿದೆ, ಅಂದ್ರೆ ಒಂದಿಷ್ಟು ಡ್ಯಾಮೇಜ್ ಆಗಿದೆ. ತುಂಬಾ ಗಿಡಗಳೆಲ್ಲ ಬಾಡಿ ಹೋಗಿದೆ. ಅಂದ್ರೆ ಆ ರಶ್ ನಲ್ಲಿ ಆ ರೀತಿ ನುಗ್ಲಿಲ್ಲ ಅಂದಿದ್ರೆ ಗಿಡಗಳೆಲ್ಲ, ಮನುಷ್ಯರು ಕೂಡ ತುಂಬಾನೇ ಆರಾಮಾಗಿ ಹೋಗ್ಬೋದು. ಯಾಕೆ ಈ ರೀತಿ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗೋದಿಲ್ಲ. ತುಂಬಾ ಜನ ಅನ್ಕೊಂಡಿರ್ಬೋದು ನನ್ನ ತಮ್ಮನೆಲ್ಲ ನೋಡ್ಬಿಟ್ಟು, ನನಗೆ ಸಬ್ಸ್ಕ್ರೈಬರ್ ಮನೆಯಲ್ಲಿ ಏನಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತೇನೋ ಅಂತ ಅನ್ಕೊಂಡು. ಖಂಡಿತವಾಗ್ಲೂ ಇಲ್ಲ. ಅವ್ರ ನನಗೆ ತುಂಬಾನೇ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಹಾಗೆ ಅವ್ರು ಕೊಟ್ಟಿರುವಂತ ಎಲೆದು ಅವಸ್ಥೆ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು, ಖಂಡಿತವಾಗ್ಲೂ ನಂಗೆ ತುಂಬಾನೇ ಬೇಜಾರಾಯ್ತು. ಅವ್ರು ತುಂಬಾನೇ ಜೋಪಾನವಾಗಿ ಇಟ್ಕೊಂಡು ಹೋಗಿ ತುಂಬಾ ಚೆನ್ನಾಗಿ ನಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂತ ಎಲೆ ಅವಸ್ಥೆ ಈ ರೀತಿ ಆಗ್ಬಿಟ್ಟಿದೆ. ಎಲ್ಲ ಆಗಿದ್ದು ಬಸ್ ರಶ್ ಇತ್ತು, ಅದಕ್ಕೋಸ್ಕರ ಈ ರೀತಿ ಆಗಿದೆ. ದಯವಿಟ್ಟು ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬೇಜಾರಾಗ್ಬಿಡಿ. ನನಗಂತೂ ಸಾಕಷ್ಟು ಬೇಜಾರಾಗಿದೆ. ನೀವು ಅಷ್ಟು ಪ್ರೀತಿಯಿಂದ ಕೊಟ್ಟಿರುವಂತ ಎಲೆನ ನನ್ನ ಕೈಯಿಂದ ಉಳ್ಸ್ಕೊಳ್ಳೋದಕ್ಕೆ ಆಗಿಲ್ಲ. ಈ ರೀತಿ ಆಗೋಗಿದೆ ಅದ್ರ ಪರಿಸ್ಥಿತಿ ಅನ್ನೋದು. ನಾನು ತುಂಬಾ ಜಾಗ್ರತೆ ಮಾಡ್ಕೊಂಡು ಆ ಎಲೆನ ನನ್ನ ಕೈಯಲ್ಲೇ ಹಿಡ್ಕೊಂಡು ಬರ್ತಾ ಇದ್ದೆ, ಅಂದ್ರೆ ಕವರ್ನ ಹಾಕೊಂಡು ಅದನ್ನ ಚೆನ್ನಾಗಿ ಮಾಡಿ ಇಟ್ಕೊಂಡು ಬಂದಿದ್ದೆ. ಆದ್ರೆ ಈ ಅವಸ್ಥೆ ಈ ರೀತಿ ಆಗ್ಬಿಟ್ಟಿದೆ ಎಲೆದು. ಆದ್ರೂ ಪರವಾಗಿಲ್ಲ, ಏನೇ ಆಗ್ಲಿ ಇದನ್ನ ನಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ನಟ್ಟಿದೀನಿ. ಅವರೆಲ್ಲ ಹೇಳಿದ್ರು ಇಂತಿಂತಲ್ಲಿ ಕಟ್ ಮಾಡಿ ನಡ್ರಿ ಅಂತ ಹೇಳ್ಬಿಟ್ಟು.
ಸೊ ನಾನು ಹಾಗೆ ಕಟ್ ಮಾಡಿ ಕೂಡ ನಟ್ಟಿದ್ದೀನಿ. ಅದು ಏನಾಗ್ತದೋ ದೇವರೇ ಬಲ್ಲ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ನಾನು ಇವತ್ತಿನ ವಿಡಿಯೋನ ತುಂಬಾ ಬೇಜಾರದಿಂದ ಹಾಗೆ ಕೆಲವೊಂದಿಷ್ಟು ಖುಷಿ ಸಮಾಚಾರದಿಂದ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.